ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾ ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದು ಮರ್ತ್ಬಿಟ್ಟು ಬಂದಿರ್ತಾಳೆ. ಅದಕ್ಕೆ ಹರಿಬರಿಯಾಗಿ ರೂಮಿಗೆ ಬಂದರೆ ಅಷ್ಟರಲ್ಲೇ ಭದ್ರೇಗೌಡರು ಬಾತ್ರೂಮ್ಗೆ ಸ್ನಾನಕ್ಕೆ ಅಂತ ಹೋಗಿರ್ತಾರೆ. ನೋಡ್ಬಿಟ್ಟು ಗೌಡ್ರೆ ಅಂತ ಕರೆದ ತಕ್ಷಣ ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಕಣಮ್ಮಿ ಅಂತ ಹೇಳಿದಾಗ ವಿದ್ಯಾ ತುಂಬ ಗಾಬರಿ ಮಾಡ್ಕೋತಾಳೆ. ಗೌಡ್ರ ಕೈಯಲ್ಲಿ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ. ಏನಾಯ್ತು ಕಣಮ್ಮಿ ಅಂತ ಕೇಳ್ತಾರೆ. ಏನಿಲ್ಲ ಗೌಡ್ರೆ ಅಂತ ಹಾಗೆ ಗಾಬರಿಲಿ ನಿಂತಿರ್ತಾಳೆ. ನಂತರ ಒಂದು ಕ್ಷಣ ಆ ಬಟ್ಟೆ ಗೌಡ್ರ ಕೈಗೆ ಸಿಕ್ಕರೆ ಏನಾಗ್ಬೋದು, ಅದು ಬೇರೆ ಅಲ್ಲೇ ಇಟ್ಟಿದ್ದೀನಲ್ಲಪ್ಪ, ನೋಡ್ಬಿಟ್ರೆ ಏನು ಮಾಡೋದು, ಏನು ಉತ್ತರ ಕೊಡೋದು ಅಂತ ಗಾಬರಿ ಮಾಡಿಕೊಂಡು ಚಿಂತೆ ಮಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲೇ ಭದ್ರೇಗೌಡರು ಆ ಬಟ್ಟೆನೆಲ್ಲ ತಗೊಂಡು ಹೊರಗಡೆ ಬಂದು ಏನಿದು ಅಂತ ತೋರಿಸ್ತಾರೆ. ಅದಕ್ಕೆ ಅದು ಗೌಡ್ರೆ ಅಂತ ಗಾಬರಿಯಾಗಿ ನಿಂತ್ಕೊಂಡಾಗ ನಂತರ ಅವ್ರ ಅತ್ತೆಮ್ಮ ಹೇಳಿರೋ ಮಾತನ್ನು ನೆನಪಿಸ್ಕೋತಾರೆ. ದಿಮ್ ಮಾಡಿಕೊಡ್ತಾ ಇದ್ರು ಅಂತ ಹೇಳಿರೋದು. ಅದಾದ್ಮೇಲೆ ಆ ಬಟ್ಟೆ ನೋಡ್ಬಿಟ್ಟು ವಿದ್ಯಾ ಹೊಟ್ಟೆ ಮುಟ್ಬಿಟ್ಟು ಇಷ್ಟು ದಿನ ಈ ಥರ ನನಗೆ ಮೋಸ ಮಾಡ್ತಾ ಬರ್ತಾ ಇರೋದು ಏನಿದು, ನಿನ್ನೆ ಕೇಳ್ತಾ ಇರೋದು ಕಣಮ್ಮಿ, ಉತ್ತರ ಕೊಡು, ಏನಿದು ಬಟ್ಟೆ ಸುತ್ಕೊಂಡ್ಬಿಟ್ಟು ಹೊಟ್ಟೆ ಬಂದಿದೆ ಅಂತ ಹೇಳ್ತಾ ಇದೀಯಾ, ಇಂಥ ದ್ರೋಹ ಮಾಡೋಕ್ಕೆ ಮನ್ಸಾದರೂ ಹೆಂಗೆ ಬಂತು ನಿನಗೆ ಅಂತ ಬೈತಾ ಇರೋ ಥರ ಎಲ್ಲ ಕನಸು ಕಾಣ್ಕೊಂಡು ಎಲ್ಲ ಹೇಳ್ಬಿಡ್ತೀನಿ ಗೌಡ್ರೆ ಅಂತ ಬಡಬರಿಸ್ತಾ ಇರ್ತಾಳೆ. ನಂತರ ಒಂದು ಕ್ಷಣಕ್ಕೆ ಶಾಂತವಾಗಿ ಕಣ್ಬಿಟ್ಟು ನೋಡಿದಾಗ ಅಲ್ಲೇನೂ ಇರೋದಿಲ್ಲ. ಬೇಗ ಗೌಡ್ರು ಬರೋಷ್ಟರಲ್ಲಿ ಮನಿಕೋಗ್ಬಿಡ್ಬೇಕು, ಇಲ್ಲ ಅಂದರೆ ಕಷ್ಟ ಅಂತ ಹೋಗಿ ಅವ್ರ ಬೆಡ್ ಮೇಲೆ ಮಲ್ಕೋತಾಳೆ. ಇತ್ತ ಸುಭಾಸ ಕುಡಿದ್ಬಿಟ್ಟು ರಜನಿ ಜೊತೆಗೆ ಅವ್ರ ಮನೆಗೆ ಹೋಗಿರ್ತಾನೆ. ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ರಜನಿ ಗುಡ್ ಮಾರ್ನಿಂಗ್ ಅಂತ ಬಂದು ಹೇಳ್ತಾಳೆ. ನಂತರ ಇಷ್ಟು ಬೇಗ ರಾತ್ರಿ ಯಾಕೆ ಮುಗೀತು ಅಂತ ಅನ್ನಿಸ್ತಾ ಇದೆ ಅಂತ ಮಾತಾಡ್ಕೋತಿರ್ಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ ಸುಭಾಸ್, ಇವಾಗ ಹೊರಡಲೇಬೇಕಾ, ನೀನು ಹೋಗಲೇಬೇಕಾ ಅಂತ ಕೇಳ್ತಿರ್ತಾಳೆ. ಆಗ ಮತ್ತೆ ಬರ್ತೀರಲ್ವಾ ಅಂತ ಕೇಳಿದಾಗ ನಿನ್ನೆ ಬಂದಿದ್ದೀನಿ ಅಂತ ನಿನ್ನನ್ನು ನಂಬ್ಕೊಂಡು ಬಂದಿದ್ದೀನಿ ಅಂದಮೇಲೆ ಮತ್ತೆ ನಾನು ಬರ್ತೀನಿ ಅಂದರೆ ಅದನ್ನು ನೀನು ನಂಬೇಕಲ್ಲ, ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಇಲ್ಲೇ ಬರ್ತೀರಾ ಅಂತ ಕೇಳಿದ್ದಕ್ಕೆ ಏನು ಬಾರಲ್ಲಿ ಬರಬೇಕಾ ಇಲ್ಲಿ ಬರಬೇಕಾ ಅಂದಿದ್ದಕ್ಕೆ ಇಲ್ಲೇ ಬಂದರೆ ಕಂಪನಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಸುಭಾಸನ್ನ ಅಲ್ಲಿಂದ ಪ್ರೀತಿಯಿಂದ ಕಳಿಸ್ಕೊಡ್ತಾಳೆ. ರಂಜಿನಿ ಸುಭಾಸನ್ ಕಳಿಸ್ಬಿಟ್ಟು ತಿರುಗೋಷ್ಟರಲ್ಲೇ ಮತ್ತೆ ಕಾಲಿಂಗ್ ಬೆಲ್ ಆಗುತ್ತೆ. ಏನು ಸುಭಾಸ್ ಇಷ್ಟು ಬೇಗ ಬಂದುಬಿಟ್ರ ತಿರ್ಗಾ ಅಂತ ಕೇಳ್ತಿದ್ದಂಗೆ ಅಲ್ಲಿ ವಿರೋಧ ಪಕ್ಷ ನಾಯಕ ಇರ್ತಾನೆ. ಬಂದು ನೀವಾ ಅಂತ ಕೇಳಿದ್ದಕ್ಕೆ ಇಣಕ್ಬಿಟ್ಟು ನೋಡ್ತಿರ್ತಾಳೆ. ಅವನು ಹೋದ್ಮೇಲೆ ಬಂದಿರೋದು, ಕೆಲಸ ಎಲ್ಲಿವರೆಗೂ ಬಂತು ಅಂತ ಕೇಳ್ತಾನೆ. ಅದಕ್ಕೆ ಅರ್ಧ ಕೆಲಸ ಆಗಿದೆ ಅಂತ ಹೇಳ್ಬೋದು, ಇನ್ನೂ ಪೂರ್ತಿಯಾಗಿ ಕೆಲಸ ಆಗಿಲ್ಲ ಅಂತ ಹೇಳ್ತಿದ್ದಾಗ ಪೂರ್ತಿಯಾಗಿ ಬೇಗ ಕೆಲಸ ಮುಗಿಸ್ಕೊಡ್ಬೇಕು, ಈಗ ಅರ್ಧವರೆಗೂ ಆಗಿದೆ ಅಂದರೆ ಅವನೆಲ್ಲೂ ಹೋಗೋದಿಲ್ಲ, ಬಂದೇ ಬರ್ತಾನೆ ಬಿಡು, ಆದಷ್ಟು ಬೇಗ ಈ ಕೆಲಸ ಎಲ್ಲ ಮುಗಿಸ್ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಆಯಿತು ಸಾಹೇಬ್ರೆ ಮುಗಿಸ್ಕೊಡ್ತೀನಿ, ಅವನು ಆದಷ್ಟು ಬೇಗ ಬಂದರೆ ಅವನ ವೀಕ್ ಪಾಯಿಂಟ್ ಏನು ಅಂತ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಗೆ ಖಂಡಿತ ಕೊಡ್ತೀನಿ ಎವಿಡೆನ್ಸ್ ಆಗಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಆಯಿತು ಆದಷ್ಟು ಬೇಗ ಆದರೆ ಸಾಕು, ಆ ಶಿವರಾಮೇಗೌಡ ನನ್ನನ್ನು ಎಲೆಕ್ಷನ್ನಲ್ಲಿ ಸೋಲಿಸ್ಬಿಟ್ಟು ಇಷ್ಟೊಂದು ಅವಮಾನ ಎಲ್ಲ ಮಾಡಿದ್ನಲ್ವೇ, ನಾನು ಅವನನ್ನು ಅವ್ರ ತಮ್ಮನ ಮಗನ ಮುಂದೆ ಇಟ್ಕೊಂಡು ಅವನನ್ನ ಜೀವನದಲ್ಲೇ ಸೋಲಿಸ್ತೀನಿ, ನೋಡ್ತಾ ಇರು ಅಂತ ಹೇಳ್ತಿರ್ತಾನೆ. ನನಗಾದ ಅವಮಾನದ ಪ್ರತೀಕಾರ ಆದಷ್ಟು ಬೇಗ ತೀರಿಸ್ಕೋತೀನಿ ಶಿವರಾಮ, ನಿಮ್ಮ ತಮ್ಮನ ಮಗನ ಮುಂದಿಟ್ಕೊಂಡು ಅಂತ ಹೇಳ್ತಿರ್ತಾನೆ. ಇತ್ತ ಭದ್ರೇಗೌಡ ಯಾಕಮ್ಮಿ ಮಲ್ಕೊಂಡಿದ್ಯಾ ಅಂತ ಕೇಳಿದಾಗ ಏನಿಲ್ಲ ಗೌಡ್ರೆ, ಹೊಸಿ ಸುಸ್ತಾಗ್ತಾ ಇತ್ತು ಅದಕ್ಕೆ ಮಲ್ಕೊಂಡಿದ್ದೀನಿ ಅಂದಾಗ ಜಾಸ್ತಿ ಸುಸ್ತಾಗ್ತಾ ಇದೆಯಾ, ಆಸ್ಪತ್ರೆಗೆ ಏನಾದರೂ ಹೋಗಿ ಬರೋಣವೇ, ನಾನು ಅದಕ್ಕೆ ಹೇಳೋದು ನಿನಗೆ ಓಡಾಡಬೇಡ, ಜಾಸ್ತಿ ಮಲ್ಕೋ, ರೆಸ್ಟ್ ಮಾಡು ಅಂದರೆ ನನ್ನ ಮಾತೆ ಕೇಳೋದಿಲ್ಲ ನೀನು ಅಂದಾಗ ಏನಿಲ್ಲ ಗೌಡ್ರೆ, ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಬಿಡಿ, ಯಾಕೆ ಅಷ್ಟೊಂದು ಟೆನ್ಷನ್ ತೊಗೋತೀರಾ ಅಂತ ಹೇಳ್ತಿರ್ತಾಳೆ. ನನ್ನ ಮಾತೆ ಕೇಳೋದಿಲ್ಲ ಕಣಮ್ಮಿ ನೀನು, ನಾನು ಹೊಸಿ ಪಂಚಾಯತಿ ಕಟ್ಟಿ ಕಡೆ ಹೋಗಿ ಬರ್ತಾ ಇದ್ದೀನಿ, ಏನಾದರೂ ಬೇಕಾದರೆ ಹೇಳು ಬರುವಾಗ ತಗೊಬರ್ತೀನಿ ಅಂದಿದ್ದಕ್ಕೆ ಆಯಿತು ಗೌಡ್ರೆ, ಇವಾಗೇನು ಬೇಡ, ಬೇಕು ಅಂದರೆ ಫೋನ್ ಮಾಡಿ ಹೇಳ್ತೀನಿ ಅಂತ ಭದ್ರೇಗೌಡ್ರನ್ನ ಕಳಿಸ್ತಾಳೆ. ಈಶ್ವರಿ ಮತ್ತು ಚಿತ್ರ
ಗಾರ್ಡನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ, ಅಲ್ಲ ಕಣವ ನಾವು ಒಂದು 30 ಸೆಕೆಂಡಲ್ಲಿ ಹೋಗೋಷ್ಟರಲ್ಲಿ ಬಸ್ರಿ ಹೆಂಗಸು ಅಷ್ಟು ಬೇಗ ಮೆಟ್ಲತ್ಕೊಂಡು ಹೋಗೋಕ್ಕೆ ಹೇಗೆ ಸಾಧ್ಯ ಅಂತ ವಿದ್ಯಾ ಬಗ್ಗೆನೇ ಅನುಮಾನ ಮಾಡ್ಕೊಂಡು ಮಾತಾಡ್ತಿರ್ತಾಳೆ. ಓ ಚಿತ್ರ, ನೀನು ಆ ವಿಷಯ ಮಾತಾಡ್ತಾ ಇದೀಯಾ? ಅವಳು ಬಸ್ರಿ ಆಗಿರ್ದಳೋ ಇಲ್ವೋ ಅನ್ನೋದೇ ನನಗೆ ಡೌಟು. ಅದ್ರ ಮೇಲೆ ನೀನು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ. ಅವಳು ಬಸ್ರಿ ಆಗಿಲ್ಲ ಕಣೆ, ನಾವು ಹೇಳಿದ ಮೇಲೆ ಪ್ರಶ್ನೆ ಮಾಡಿದ ಮೇಲೆ ಹೊಟ್ಟೆ ಬಂದಿದೆ, ಅಲ್ಲಿವರೆಗೂ ಹೊಟ್ಟೆ ಬಂದಿಲ್ಲ ಅಂದರೆ ಅರ್ಥ ಆಗಕ್ಕಿಲ್ವೇನೆ ಅಂತ ಹೇಳ್ತಾಳೆ. ಅದಕ್ಕೆ ಏನವ್ವ ಮಾಡೋದು ಇವಾಗ ಅಂದಾಗ, ಬಟ್ಟೆ ಅಂಗಡಿಗೆ ಹೋಗಿ ಬರೋಣ ನಡಿ ಅಂತಾರೆ. ಅದಕ್ಕೆ ಯಾಕವ್ವ ನಿನ್ನಷ್ಟು ಚಾಣಾಕ್ಷ ತಲೆ ನಂದಲ್ಲ, ಒಸಿ ಬಿಡಿಸ್ಬಿಟ್ಟು ಹೇಳ್ತೀಯಾ ಅಂತ ಕೇಳಿದ್ದಕ್ಕೆ ಈಶ್ವರಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಳೆ. ಎಲ್ಲರಿಗೂ ಬಟ್ಟೆ ತೊಗೊಬಂದು ಸೀರೆ ಉಡ್ಸೋ ನೆಪದಲ್ಲಿ ಅವಳಿಗೆ ಬಾಯಿ ಬಿಡಿಸ್ಬೇಕು ಅಂತ ಮಾತಾಡಿಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಬರ್ತಾರೆ. ಆ ಮೋಹನ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಕೂತಿರ್ಬೇಕಾದ್ರೆ ಚಂಪಾನು ಅಲ್ಲೇ ಇರ್ತಾಳೆ. ಮೋಹನಗೆ ಮತ್ತು ಚಂಪಾಗೆ ಸೀರೆ ಕೊಡ್ತಾಳೆ. ನಮ್ಮ ಚಿತ್ರ ತುಂಬ ದಿನದಿಂದ ಆಸೆ ಪಡ್ತಾ ಇದ್ಲು ಎಲ್ಲರಿಗೂ ಬಟ್ಟೆ ತರಬೇಕು ಅಂತ, ಅದಕ್ಕೆ ಹೋಗಿದ್ವಿ ಕಣಕ್ಕ, ನಿಂಗೆ ಸೀರೆ ತಂದಿದ್ದಾಳೆ ಅಂತ ಹೇಳಿ ಸೀರೆ ಕೊಟ್ಟಾದ್ಮೇಲೆ ಮೋಹನ ತೊಗೊಂಬಿಟ್ಟು, ಸಂದಾಕಿದೆ ಚಿತ್ರ, ನನ್ನ ಹತ್ರ ಇಲ್ಲದೇ ಇರೋ ಬಣ್ಣನೇ ತೊಗೊಬಂದಿದೀಯಾ, ಸಂದಾಕಿದೆ ಅಂತ ಹೇಳ್ತಾಳೆ. ನಂತರ ಚಂಪಾಗೂ ಕೊಡಬೇಕಾದ್ರೆ ಏನಪ್ಪ ಇವರು ಯಾವತ್ತೂ ಇಲ್ಲದೆ ಇರೋದು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಏನು ಕತೆ ಅಂತ ಅನುಮಾನದಿಂದನೇ ಬಟ್ಟೆ ಇಸ್ಕೋತಾಳೆ. ಅಷ್ಟರಲ್ಲೇ ವಿದ್ಯಾ ಕೂಡ ಕೆಳಗಡೆ ಬರ್ತಾಳೆ. ಓ ಮುದ್ದು ಸೊಸೆ, ನೀನು ಇಲ್ಲೇ ಇದೆಯಾ? ನಿನ್ಗಂತಾನೆ ಸೀರೆ ತೊಗೊಬಂದಿದ್ದಾಳೆ ಅವ್ವ, ಅಂಗಡಿನೆಲ್ಲ ತಡಕಿ ನಿನಗೋಸ್ಕರ ಅಂತಲೇ ತಂದಿರೋದು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲೇ ಈಶ್ವರಿ, ನಿಜ ಹೇಳಬೇಕು ಅಂದರೆ ನಾವು ವಿದ್ಯಾಗೇನೆ ಸೀರೆ ತರಕ್ಕೆ ಹೋಗಿದ್ದು ಕಣಕ್ಕ, ನಿಮ್ಮ ಆಗಲೇ ಎಲ್ಲರಿಗೂ ಬಟ್ಟೆ ತೊಗೊಬಂದ್ವಿ, ವಿದ್ಯಾಗೋಸ್ಕರನೇ ತಂದಿರೋದು, ಇದನ್ನು ತೊಗೊಮುದ್ದು ಸೊಸೆ ಅಂತ ಕೊಡ್ತಾಳೆ. ನಂತರ ಯಾಕತ್ತೆ ಇಷ್ಟೊಂದು ಬಟ್ಟೆ ತೊಗೊಂಬಂದಿದ್ದೀರಾ, ಇವಾಗೇನು ವಿಶೇಷ ಅಂತ ತೊಗೊಬಂದಿದ್ದೀರಾ ಅಂದಿದ್ದಕ್ಕೆ, ಏನು ವಿಶೇಷ ಇದ್ದರೆ ಮಾತ್ರ ಕೊಡಬೇಕಾ, ನಿನಗೆ ಸೀರೆ ತಂದು ಕೊಡಬೇಕು ಬಸ್ರಿ ಹೆಂಗಸು ಅಂತ ಆಸೆ ಆಯಿತು, ಅದಕ್ಕೋಸ್ಕರ ತಂದು ಕೊಟ್ಟಿರೋದು ಅಂದಾಗ ಚಂಪಾಗೆ ಮತ್ತು ಮೋಹನಗೂ ಕೂಡ ಅನುಮಾನ ಬರುತ್ತೆ. ಅವರು ಅಷ್ಟೊಂದು ಹೇಳ್ತಾ ಇದ್ದಾರಲ್ವ ಇವಾಗಲೇ ಉಟ್ಕೊಂಬ ಅಂತ, ಅದಕ್ಕೆ ಹೋಗ್ಬಿಟ್ಟು ಉಟ್ಕೊಂಬಂದು ತೋರಿಸು ಕಣಮ್ಮ ಅಂತ ಹೇಳಿದ ಮೇಲೆ ಬೇರೆ ದಾರಿ ಇಲ್ಲ ಅಂತ ಹೋಗ್ತಾಳೆ. ನಂತರ ರೂಮಲ್ಲಿ ಕೂತ್ಕೊಂಡು ಯಾವತ್ತೂ ಇಲ್ಲದೆ ಇರೋ ಚಿಕ್ಕತ್ತೆ ಇವತ್ತು ಯಾಕಪ್ಪ ಇಷ್ಟೊಂದು ಪಿರುತಿ ತೋರಿಸ್ತಾರೆ, ಏನು ಉದ್ದೇಶ ಇರಬೇಕು ಅಂತ ಅನುಮಾನದಿಂದನೇ ಬಟ್ಟೆ ಬದಲಾಯಿಸ್ಬೇಕು ಅಂತ ನೋಡ್ತಾ ಇರ್ತಾಳೆ. ಅಷ್ಟರಲ್ಲೇ ಚಿತ್ರ ಮತ್ತು ಈಶ್ವರಿ ರೂಮ್ ಹತ್ರ ಬರ್ತಾರೆ. ಬಾಗಿಲು ಬಡಿತಾ ಇರ್ತಾರೆ. ಯಾರು ಅಂತ ಕೇಳಿದ್ದಕ್ಕೆ ನಾನೇ ಕಣೆ, ಬಾಗಿಲು ತೆಗಿಯೇ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬಟ್ಟೆ ಬದಲಾಯಿಸ್ತಾ ಇದ್ದೀನಿ ಇರು ಚಿಕ್ಕತ್ತೆ, ಒಂದು 5 ನಿಮಿಷ ಬಂದ್ಬಿಡ್ತೀನಿ ಅಂದಿದ್ದಕ್ಕೆ, ಏ ಒಸಿ ಬಿರ್ನೆ ಮೊದಲು ಬಾಗಿಲು ತೆಗಿಯೇ ಅಂದಿದ್ದಕ್ಕೆ ಬೇರೆ ದಾರಿ ಇಲ್ಲ ಆಯಿತು ಅಂತ ಬಾಗಿಲು ತೆಗಿದ ತಕ್ಷಣ ಒಳಗಡೆ ನುಕ್ಕೊಂಡು ಬಂದು ಅಲ್ಲಿ ಒಳಗಡೆ ಸೆಕೆ ಆಗ್ತಾ ಇದೆ. ಇವಾಗ ಬಾಗ್ಲಕ್ಕವ ಚಿತ್ರ, ಈಗ ಬಟ್ಟೆ ಬದಲಾಯಿಸು ಮುದ್ದು ಸೊಸೆ ಅಂತ ಹೇಳ್ತಿರ್ತಾರೆ. ಬೇರೆಯವ್ರ ಎದುರುಗಡೆ ಬಟ್ಟೆ ಬದಲಾಯಿಸಿ ನನಗೆ ಒಂಥರ ಮುಜುಗರ ಆಗುತ್ತೆ, ನಂಗೆ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಚಿತ್ರ, ನಾವೇನು ಬೇರೆಯವರೇ, ನಾವು ಹೆಂಗಸ್ರೆ ತಾನೇ, ಬಟ್ಟೆ ಬದಲಾಯಿಸಿ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಿರ್ತಾರೆ. ನೀನು ತುಂಬ ಚೆನ್ನಾಗಿ ಸೀರೆ ಉಡ್ತೀಯಲ್ವಾ, ಅದನ್ನು ಹೇಳಿದ್ದಕ್ಕೆ ಅವ್ವ ನನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು ಅಂತ ಮಾತಾಡ್ತಾನೆ. ಅವಳ ಹತ್ರ ಹೋಗ್ತಾ ಯಾಕೆ ನೀ ಹಿಂದೆ ಹೋಗ್ತಾ ಇದೆಯಾ, ನಿಂತ್ಕೊಳ್ಳೆ, ಇವತ್ತೇನಾದರೂ ಆಗಲಿ ನಾನೇ ಬಟ್ಟೆ ನಿನಗೆ ಉಡಿಸೋದು ಅಂತ ಹೇಳಿ ಅವಳ ಹತ್ರಕ್ಕೂ ಹೋಗಿ ಹೊಟ್ಟೆ ಮುಟ್ಬಿಟ್ಟು ಬಟ್ಟೆನ ಎಲ್ಲನೂ ತೆಗಿತಾ ಇರ್ತಾಳೆ. ನಂತರ ಅವಳು ಹೊಟ್ಟೆ ಕಟ್ಕೊಂಡಿರೋ ಬಟ್ಟೆ ಗಂಟನ್ನು ಬಿಚ್ಚಿಬಿಟ್ಟು ನೆಲಕ್ಕೆ ಎಸ್ತು, ಅಲ್ಲಿರೋದು ಮಗು ಅಲ್ಲ ಕಣವ ಬಟ್ಟೆ ಅಂತ ಹೇಳಿದಾಗ ಅದನ್ನು ನೋಡ್ಬಿಟ್ಟು ಈಶ್ವರಿ ಮತ್ತೆ ಡ್ರಾಮಾ ಶುರು ಮಾಡ್ತಾಳೆ. ಅಲ್ಲಿ ಬಿದ್ದಿರೋ ಅಂಥ ಬಟ್ಟೆನ ಎತ್ಕೊಂಡ್ಬಿಟ್ಟು ಅದೇ ಮಗುನ, ಏನೇ ಚಿತ್ರ ನೀನು ಹಿಂಗೆ ಬಿಸಾಕ್ತಾ ಇದೆಯಾ, ಈ ವಂಶದ ಕುಡಿ ಕಣೆ ಈ ಮಗು, ಇದು ಹಿಂಗೆ ಬಿಸಾಕ್ಬಾರ್ದು, ಜಾಸ್ತಿ ಪೆಟ್ಟಾಯ್ತೇನೋ ನಿನಗೆ ಪಾಪು ಅಂತ ಅದನ್ನು ಹಿಡ್ಕೊಂಡ್ಬಿಟ್ಟು ಒಂಥರ ಹಿಂಸೆ ಮಾಡೋ ಥರ ಮಾತಾಡ್ತಾ ಇರ್ತಾಳೆ. ಇದೆಲ್ಲನೂ ನೋಡ್ಬಿಟ್ಟು ವಿದ್ಯಾಗೆ ಏನು ಮಾತು ಬರೋದಿಲ್ಲ, ಸುಮ್ಮನೆ ಗಾಬರಿಯಾಗಿ ನಿಂತ್ಕೊಂಡು ನಂತರ ಕೂತ್ಕೊಂಡು ಅಳ್ತಾ ಇರ್ತಾಳೆ.
ಚಿತ್ರ ಮತ್ತು ಈಶ್ವರಿ ಸೇರಿಬಿಟ್ಟು ಅವಳನ್ನು ತುಂಬ ಗೋಳೊಯ್ಕೋತಾರೆ. ಓ ನಿಮ್ಮ ಅಜ್ಜಿ ಈ ಮಗು ನೋಡಬೇಕು, ವಂಶದ ಕುಡಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ರು ಸಾಯೋಷ್ಟರಲ್ಲಿ. ಅದಕ್ಕೆ ಹೋಗ್ಬಿಟ್ಟು ಕರೆದು ಬರ್ತೀಯ ಚಿತ್ರ, ಗಾರ್ಡನ್ನಲ್ಲಿ ಇರಬೇಕೇನೋ ಅಂತ ಹೀಯಾಳಿಸ್ತಾ ಇರ್ತಾಳೆ. ಇದೆಲ್ಲ ನೋಡ್ಬಿಟ್ಟು ವಿದ್ಯಾ ಅಳ್ತಾ ಇರಬೇಕಾದ್ರೆ, ಅಲ್ಲ ಕಣವ್ವ, ಇವಳು ಮೇಲೆ ಸಿಟ್ಟು ತೀರಿಸ್ಕೊಳ್ಳೋ ಕಾಲ ಈಗ ಕೂಡಿ ಬಂತು, ನಮಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು ಇವಳು ಅಂತ ಹೇಳ್ತಿರ್ಬೇಕಾದ್ರೆ ಚಿತ್ರಗೆ ಒಂದು ರೇಗ್ಬಿಟ್ಟು, ಸುಮ್ಮನೆ ಇರೇ, ಈ ವಂಶದ ಕುಡಿ ಮಾತನೇ ಆಡ್ತಾ ಇಲ್ಲ, ಎಲ್ಲ ಮಕ್ಕಳು ನೆಲಕ್ಕೆ ಬಂದ ತಕ್ಷಣವೇ ಮಾತಾಡ್ತವೆ, ಅಳ್ತವೆ, ಇದು ಮಾತ್ರ ಅಳ್ತಾನೂ ಇಲ್ಲ, ಉಸಿರಾಡ್ತಾನೂ ಇಲ್ವಲ್ಲೇ ಚಿತ್ರ ಅಂತ ಹೇಳಿ ಬೇಕು ಅಂತ ಗೇಲಿ ಮಾಡ್ತಾ ಇರಬೇಕಾದ್ರೆ ವಿದ್ಯಾ ತುಂಬ ಅಳ್ತಾ ಇರ್ತಾಳೆ. ಇವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಮುಂದೆ ಪರಿಸ್ಥಿತಿ ಏನು ಅಂತ ಗೋಳಾಡ್ತಿರ್ಬೇಕಾದ್ರೆ ಅದನ್ನ ಹಿಡಿದ್ಬಿಟ್ಟು ಜೋರಾಗಿ ನಗಾಡ್ಕೊಂಡು, ಏನು ಈ ಮಗು ಹಿಂಗೆಲ್ಲ ಇದೆ, ಓ ಕಂದಮ್ಮ ನೋವೈತೆ ನಿನಗೆ, ಅಳಬೇಡ ಕಂದಮ್ಮ, ಅಳಬೇಡ ಕಂದಮ್ಮ ಅಂತ ಗೇಲಿ ಮಾಡ್ತಿರ್ಬೇಕಾದ್ರೆ ವಿದ್ಯೆಗೆ ಅಳೋದು ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಚೆನ್ನಾಗಿ ಅವಳನ್ನು ಗೋಳೊಯ್ಕೋತಾ ಇರಬೇಕಾದ್ರೇ ಚಿತ್ರ, ನಮ್ಗೆ ಎಷ್ಟೆಲ್ಲ ಅವಮಾನ ಮಾಡಿದ್ಲು ಕಣವ್ವ, ಈಗ ಇವಳ ಜುಟ್ಟು ನಮ್ಮ ಕೈಯಲ್ಲಿದೆ, ಇವಾಗ ನಾವು ಆಟ ಆಡಬೇಕು ಅಂತ ಅವಳನ್ನು ಹೀಯಾಳಿಸ್ತಾ ಮಾತಾಡ್ತಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.